ನಮಸ್ಕಾರ. ನಾನು ನಾಗರಾಜ್ ಶೆಟ್ ಅಂತ ಕುಮಟದಿಂದ ಮಾತಾಡ್ತಿರೋದು. ಈಗಾಗಲೇ ನಾವು ಸರ್ಪದ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಏನು ನಾವು ಸರ್ಪ ಏನೋ ಯಾವ ಆಕಸ್ಮಿಕವಾಗಿ ಏನೋ ಒಂದು ನಮ್ದು ನಾವು ಸರ್ಪದ ಮೇಲೆ ಏನೋ ಒಂದು ಗಾಡಿ ಹಾಯಿಸೋದಾಗಿರ್ಬೋದು, ಆಕಸ್ಮಿಕವಾಗಿ ನಡೆದಂಥ ಘಟನೆಯಿಂದ ಏನೋ ಒಂದು ಸರ್ಪ ಸಾಯುವಂಥ ಸಾಧ್ಯತೆ ಇರ್ತದೆ. ಸತ್ರು ಕೂಡ ಅದು ಬ್ರಾಹ್ಮಣನಾಗಿರೋದ್ರಿಂದ ಅದಕ್ಕೆ ಸರ್ಪ ಸಂಸ್ಕಾರ ಮಾಡಲೇಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಸರ್ಪ ಸಂಸ್ಕಾರ ಮಾಡಲಿಲ್ಲ ಆದರೆ ಅದಕ್ಕೆ ನಾವು ಶಾಪಗ್ರಸ್ತರಾಗ್ತೀವಿ. ಯಾಕಂದರೆ ಅದಕ್ಕೆ ಸಂಸ್ಕಾರ ಮಾಡೋದು ಬ್ರಾಹ್ಮಣರಾಗಿರೋದ್ರಿಂದ ಅದು ಸಂಸ್ಕಾರ ಮಾಡಲೇಬೇಕು. ಆ ಒಂದು ನಿಟ್ಟಿನಲ್ಲಿ ಈಗ ನಾವು ಕಣ್ಣಿಗೆ ಕಾಣೋ ದೇವರು ಅಂದರೆ ಸರ್ಪ ಮತ್ತು ಆಕಳು ಮತ್ತು ನಾವೇನಂತೀವಿ ಮಂಗ, ಅದು ಹನುಮಂತನ ರೂಪ, ಇದೆಲ್ಲ ನಮ್ಮ ಕಣ್ಣಿಗೆ ಕಾಣುವಂಥ ದೇವರುಗಳು. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಆದ ಸ್ಥಾನಮಾನಗಳು ಇರ್ತವೆ. ಅದಕ್ಕೋಸ್ಕರ ಸರ್ಪ ಸಂಸ್ಕಾರ ನೀವು ಯಾವ ಆಕಸ್ಮಿಕವಾಗಿ ಸರ್ಪವನ್ನು ಹೊಡೆದ್ರೂ ಕೂಡ ಅಜಾಗರೂಕತೆಯಿಂದ ಅದಕ್ಕೆ ಅವ್ರ ಸಂಸ್ಕಾರವನ್ನು ಕಡ್ಡಾಯ ಮಾಡಿದ್ರೆ ಮಾತ್ರ ಇದಾಗ್ತದೆ. ಇಲ್ಲ ಬಿಟ್ಟರೆ ನಿಮಗೆ ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗಿರ್ಬೋದು, ಎಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಆ ಒಂದು ನಿಟ್ಟಿನಲ್ಲಿ ನೀವು ಏನೋ ಆಕಸ್ಮಿಕ ಆದರೂ ಕೂಡ ಸರ್ಪ ಸಂಸ್ಕಾರ ಮಾಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀನಿ.